ನಮಸ್ಕಾರ. HTV ಕನ್ನಡ ವಾರ್ತೆಗಳು. ನಾನು ಪದ್ಮ ಭೂಪಾಳಂ. ರಾಜ್ಯ ರಾಜಕಾರಣದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಕಿಚ್ಚು ಮತ್ತೆ ಜೋರಾಗಿದೆ. ಭ್ರಷ್ಟಾಚಾರದ ಆರೋಪ ಹೊತ್ತ ಬಿ ನಾಗೇಂದ್ರ ಅವರ ಮರು ಸೇರ್ಪಡೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ನಾಗೇಂದ್ರಗೆ ಇನ್ನೂ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಕೇಸ್ ಇನ್ನು ಕೋರ್ಟ್ನಲ್ಲಿದೆ. ಆದರೂ ಮಂತ್ರಿ ಮಾಡಿದ್ದು ಯಾಕೆ ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸಿಡಿದೆದ್ದಿದ್ದಾರೆ. ಹೈಕಮಾಂಡ್ ಹೆಸರು ಬಾಯಿ ಬಿಡ್ತಾರೆ ಅನ್ನೋ ಭಯಕ್ಕೆ ಮಂತ್ರಿ ಪಟ್ಟ ಕಟ್ಟಲಾಗಿದೆ ಅನ್ನೋದು ಅವರ ಗಂಭೀರ ಆರೋಪ. ನಾಗೇಂದ್ರ ತಕ್ಷಣ ರಾಜೀನಾಮೆ ನೀಡದಿದ್ದರೆ ಸದನ ನಡೆಯಲು ಬಿಡಲ್ಲ ಅಂತ ಬಿಜೆಪಿ ಖಡಕ್ ಎಚ್ಚರಿಕೆ ನೀಡಿದೆ. ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿದ ವ್ಯಕ್ತಿಯನ್ನೇ ಇನ್ನೂ ನ್ಯಾಯಾಲಯದಲ್ಲಿ ಕೇಸು ಪೆಂಡಿಂಗ್ ಇರುವಾಗಲೇ ಅವರನ್ನು ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿರೋದ್ರಲ್ಲಿ ಆ ಹಣ ನುಂಗಿದ್ದು ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ನುಂಗಿದ ಪಾಪಕ್ಕೆ ನಾಗೇಂದ್ರ ಅವರು ಭವಿಷ್ಯ ನಮ್ಮ ಹೆಸರನ್ನ ಹೇಳ್ಬಿಡಬಾರ್ದು ಅಂತೇಳಿ ಅವರನ್ನ ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿದ್ದಾರೆ. ಅವ್ರಿಗೇನು ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಆದರೂ ತಗೊಂಡಿರೋದ್ರಿಂದ ಮೊದಲು ಅವರು ರಾಜೀನಾಮೆ ಕೊಡೋವರೆಗೂ ಸದನ ಮುಂದುವರಿಯೋದಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ವಿದ್ಯಮಾನ. ವಿಧಾನಸೌಧದಲ್ಲಿಂದು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಯ ಪ್ರಮುಖ ಕಾಂಗ್ರೆಸ್ ಶಾಸಕರು ಒಟ್ಟಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಗಂಭೀರ ಚರ್ಚೆ ನಡೆಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಕೊಠಡಿಯಲ್ಲಿ ನಡೆದ ಈ ಸಭೆಯಲ್ಲಿ ಶಾಸಕರುಗಳಾದ ಬಂಗಾರಪೇಟೆ ನಾರಾಯಣ ಸ್ವಾಮಿ, ಮಾಜಿ ಸಚಿವ ಎಂಸಿ ಸುಧಾಕರ್, ಪ್ರದೀಪ್ ಈಶ್ವರ್, ಕುತ್ತೂರು ಮಂಜು ಹಾಗೂ ನಂಜೇಗೌಡ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದ್ದರು. ಸಚಿವ ಸಂಪುಟ ವಿಸ್ತರಣೆ ವೇಳೆ ತಮಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಈ ನಾಯಕರು ಈ ಹಿಂದೆ ತೀವ್ರ ಅಸಮಾಧಾನ ಹೊರಹಾಕಿದ್ದರು. ಹೈಕಮಾಂಡ್ ಹಾಗೂ ಸಿಎಂ ಭೇಟಿಯಾಗುವುದಾಗಿ ಎಚ್ಚರಿಸಿದ್ದ ಶಾಸಕರು ಅದರಂತೆ ಇಂದು ಜಂಟಿಯಾಗಿ ಸಭೆ ನಡೆಸಿದ್ದಾರೆ. ಈ ಮಹತ್ವದ ಸಭೆಯ ಬೆನ್ನಲ್ಲೇ ಶಾಸಕರ ಅಸಮಾಧಾನ ಶಮನಗೊಳಿಸಲು ಸಿಎಂ ಕಡೆಯಿಂದ ಭರವಸೆಗಳು ಸಿಕ್ಕಿವೆಯೇ ಎಂಬುದು ಈಗ ತೀವ್ರ ಕುತೂಹಲ ಮೂಡಿಸಿದೆ. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅತ್ಯಂತ ಆಕ್ರಮಣಕಾರಿಯಾಗಿ ತಿರುಗೇಟು ನೀಡಿದ್ದಾರೆ. ಕರ್ನಾಟಕದಲ್ಲಿ ಇಬ್ಬರು ನಾಯಕರಿಗೆ ಆರ್ಎಸ್ಎಸ್ ಜ್ವರ ಬಂದಿದೆ ಎಂದು ಲೇವಡಿ ಮಾಡಿರುವ ಯತ್ನಾಳ್ ಮುಸ್ಲಿಂ ಓಲೈಕೆಗಾಗಿ ಸಂಘದ ವಿರುದ್ಧ ಇಲ್ಲಸಲ್ಲದ ಮಾತುಗಳನ್ನಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. 1000 ತಲೆಗಳ ವಿಷ ಇರುವುದು ಕಾಂಗ್ರೆಸ್ಗೆ ಹೊರತು ಆರ್ಎಸ್ಎಸ್ಗೆ ಅಲ್ಲ. ಹಿಂದೆ ನೆಹರು ಮತ್ತು ಇಂದಿರಾ ಗಾಂಧಿ ಅವರಿಗೆ ಆರ್ಎಸ್ಎಸ್ ಸಂಸ್ಥೆಯನ್ನು ಏನು ಮಾಡಲು ಸಾಧ್ಯವಾಗಲಿಲ್ಲ. ಇನ್ನು ಆರ್ಎಸ್ಎಸ್ ಅನ್ನು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗೆ ಹೋಲಿಸಿರುವ ಹರಿಪ್ರಸಾದ್ ಅವರ ಚಿಂತನೆಯೇ ದೋಷಪೂರಿತವಾಗಿದೆ ಎಂದು ಯತ್ನಾಳ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಭಾವವಿದ್ದು ಕುಡಿಯುವ ನೀರಿಗೂ ಪರದಾಡುವ ಸ್ಥಿತಿ ಇದೆ. ಇಂತಹ ಪರಿಸ್ಥಿತಿಯಲ್ಲೂ ಹೇಮಾವತಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಹರಿಸುತ್ತಿರುವುದು ಸ್ಥಳೀಯ ರೈತರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ರೈತ ಸಂಘದ ಮುಖಂಡ BH ನಾರಾಯಣಗೌಡ ಸರ್ಕಾರಕ್ಕೆ ನೇರ ಎಚ್ಚರಿಕೆ ನೀಡಿದ್ದಾರೆ. ನಮ್ಮದೇ ಬೆಳೆಗಳು ಕಣ್ಣೆದುರೇ ಒಣಗುತ್ತಿರುವಾಗ ಪರ ರಾಜ್ಯಕ್ಕೆ ನೀರು ಬಿಡುವುದು ಹಾಸನದ ರೈತರಿಗೆ ಮಾಡುತ್ತಿರುವ ದ್ರೋಹ. ಇದನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸರ್ಕಾರ ತಕ್ಷಣ ನೀರು ನಿಲ್ಲಿಸದಿದ್ದರೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ರೈತ ಸಂಘಟನೆ ಎಚ್ಚರಿಸಿದೆ. ಕಂಗಾಲಾಗಿರುವ ರೈತರಿಗೆ ಸರ್ಕಾರ ನ್ಯಾಯ ಕೊಡಲಿದೆಯೇ ಕಾದು ನೋಡಬೇಕಾಗಿದೆ. ಒಂದು ತಿಂಗಳಿಗೆ ಒಂದು 4 TMC ನೀರು ಬೇಕಾಗ್ತದೆ ಬೆಳೆಯೋಕ್ಕೆ. 4 ಗದ್ದೆಗೆ ಎಲ್ಲಕ್ಕೂ ನೀರು ಬಿಡ್ತೀನಿ ಅಂದರೆ ಒಂದು ಐಟಮ್ಗೆ ತಿಂಗಳಿಗೆ 4 TMC. ಈ 2916 ಅಡಿ ಇದೆ. ಅಲ್ಲಿಗೆ ಎಷ್ಟು 32 TMC ನೀರು, 37 TMC ಅದು ಇದು ಭರ್ತಿ ಆಗೋದು. ಇನ್ನು 5 TMC ಶಾರ್ಟೇಜ್ ಇದೆ. ಮತ್ತೆ ಈಗ ಇಂಥ ಪರಿಸ್ಥಿತಿ ತಮಿಳುನಾಡಿಗೆ ನೀರು ಕೊಡ್ತೀವಿ ಅಂತ ಯಾಕೆ ಒಪ್ಕೋತಾರೆ ಇವರು? ಯಾಕೆ ನೀರು ಬಿಡ್ತಾವ್ರಲ್ಲ. ಈಗ ನಾನು ಹೇಳ್ತಾ ಇದ್ನಲ್ಲ, 8 ದಿವಸದಿಂದ KRS ಅಲ್ಲಿ 109 ಅಡಿಗೆ ಸ್ಟಾಪ್ ಮಾಡಿ ನಿಲ್ಸವ್ರೆ. ಮೇಲಿಂದ 8000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಆದ್ರೆ ಆ ನೀರೆಲ್ಗೂ ಹೋಯ್ತಾ ಇತ್ತು ಹಂಗಾದ್ರೆ 8000. ಈಗ ಎಲ್ಲ ರಾತ್ರಿ ಹೊತ್ತು ತಮಿಳ್ನಾಡಿಗೆ ನೀರು ಬಿಡ್ತಾವ್ರೆ. ತಮಿಳ್ನಾಡವ್ರು 2 ಬೆಳೆ ಬೆಳಿತಾವ್ರೆ. ಈಗ ನಾವು ಮೊನ್ನೆಯಿಂದ ಬಿಟ್ಟಿರೋದು ನೀರು. ಮೊನ್ನೆ ನಾವು ಹೋದ ವಾರ ಪ್ರತಿಭಟನೆಯನ್ನು ಮಾಡಿದ್ವಿ ಗೊರೂರು ಡ್ಯಾಮ್ ಇಂಜಿನಿಯರ್ ಮುಂದೆ. KRS ಬಿಟ್ಟಿರ್ಬೇಕಂದ್ರೆ ನಮ್ಮ ಹೇಮಾವತಿ ಇಲ್ಲ. ನಾನು ಹೇಳಿದ್ದು ಹೇಮಾವತಿ ಅಲ್ಲ. KRS ಅಲ್ಲಿ 109 ಅಡಿ ನೀರಿದೆ.
ಮೇಲಿಂದ 8,000 ಕ್ಯೂಸೆಕ್ ನೀರು ಬರ್ತಾ ಇದೆ, ಅದು ಏರ್ತಾ ಇಲ್ಲ ಅದು.